ಈ ಬಾರಿ ಯೋಗಿನಿ ಏಕಾದಶಿಯು ಜುಲೈ 10ನೇ ತಾರೀಕು ಬಂದಿದ್ಯಾ ಅಥವಾ 11ನೆಯ ತಾರೀಕು ಶನಿವಾರ ಬಂದಿದ್ಯಾ ಈ ಏಕಾದಶಿ ಎಂದು ವೆಂಕಟೇಶ್ವರ ಸ್ವಾಮಿಗೆ ವಿಷ್ಣು ದೇವರಿಗೆ ಹೇಗೆ ಪೂಜೆ ಮಾಡಿದರೆ ಸಮಸ್ತ ಪಾಪಗಳು ನಾಶವಾಗಿ ಉತ್ತಮೋತ್ತಮ ಅಭಿವೃದ್ಧಿಯಾಗುತ್ತೆ. ಏಕಾದಶಿ ಆಚರಿಸಲು ಸಾಧ್ಯವಾಗದಿದ್ದವರು ವ್ರತಕಥೆಯನ್ನು ಏಕೆ ಕೇಳಬೇಕು, ಏಕಾದಶಿಯ ಸಮಯ ಏನೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಕೆಲವು ಪಂಚಾಂಗ ಹಾಗೂ ಕ್ಯಾಲೆಂಡರ್ಗಳಲ್ಲಿ ಜುಲೈ 10ನೆಯ ತಾರೀಕು ಏಕಾದಶಿ ಎಂದು ನೀಡಿದ್ದರೆ ಇನ್ನು ಕೆಲವು ಕಡೆ ಜುಲೈ 11ಕ್ಕೆ ಏಕಾದಶಿ ಎಂದು ಹೇಳಲಾಗಿದೆ. ಪಂಡಿತರಲ್ಲಿಯೂ ಕೂಡ ಜುಲೈ 10, 11 ಎಂಬ ಗೊಂದಲವಿದೆ. ಈ ರೀತಿ ಪಂಡಿತರಲ್ಲೇ ಏಕಾದಶಿ ತಿಥಿಯ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದಾಗ ಏಕಾದಶಿಯನ್ನು 2ನೆಯ ದಿನ ಅಂದರೆ ಜುಲೈ 11ಕ್ಕೆ ಏಕಾದಶಿ ಉಪವಾಸ ಆಚರಿಸಬೇಕು ಎಂದು ಹೇಳಲಾಗುತ್ತದೆ. ಜುಲೈ 10 ಶುಕ್ರವಾರ ಆಹಾರದಲ್ಲಿ ಅನ್ನ ಸ್ವೀಕರಿಸಬಾರದು. ಶನಿವಾರ ಸಂಪೂರ್ಣ ಅನ್ನ ಆಹಾರವನ್ನು ತ್ಯಜಿಸಿ ಉಪವಾಸ ವ್ರತಾಚರಣೆಯನ್ನ ವಿಷ್ಣು ದೇವರ ಪೂಜೆಯನ್ನ ಮಾಡಿಕೊಳ್ಳಬೇಕು. ಯೋಗಿನಿ ಏಕಾದಶಿ ತಿಥಿಯು ಶುಕ್ರವಾರ ಜುಲೈ 10 ಬೆಳಿಗ್ಗೆ 8 ಗಂಟೆ 16 ನಿಮಿಷಕ್ಕೆ ಆರಂಭವಾಗಿ ಜುಲೈ 11 ಶನಿವಾರ ಬೆಳಿಗ್ಗೆ 5 ಗಂಟೆ 22 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಶಾಸ್ತ್ರ ಏನು ಹೇಳುತ್ತೆ? ಸೂರ್ಯೋದಯ ಸಮಯದಲ್ಲಿ ದಶಮಿ ತಿಥಿ ಇದ್ದರೆ ಆ ದಿನ ಏಕಾದಶಿಯನ್ನು ಆಚರಿಸಬಾರದು. ಜುಲೈ 10 ಶುಕ್ರವಾರ ಸೂರ್ಯೋದಯ ಆದ ನಂತರ ಏಕಾದಶಿ ತಿಥಿಯು ಆರಂಭವಾಗುತ್ತದೆ. ಅಂದರೆ ಬೆಳಿಗ್ಗೆ 8 ಗಂಟೆ 16 ನಿಮಿಷಕ್ಕೆ ಆರಂಭವಾಗುವುದು. ಈ ದಿನ ಉಪವಾಸ ಮಾಡಬಾರ್ದು. ಮತ್ತೆ ಇನ್ನೊಂದು ಸಂದೇಹ ಏನು ಬರುತ್ತೆ, ಹಾಗಾದರೆ ಜುಲೈ 11ಕ್ಕೆ ಬೆಳಿಗ್ಗೆ 5 ಗಂಟೆ 22 ನಿಮಿಷಕ್ಕೆ ಏಕಾದಶಿ ತಿಥಿ ಮುಗಿಯುತ್ತೆ. ಕೆಲವು ಕಡೆ ಸೂರ್ಯೋದಯನೇ ಇನ್ನು ಆ ಸಮಯದಲ್ಲಿ ಆಗಿರೋದಿಲ್ಲ. ಆಗ ಏನು ಮಾಡಬೇಕು? ಇದನ್ನ ದ್ವಾದಶಿ ಮಿಶ್ರಿತ ಏಕಾದಶಿ ಎನ್ನಲಾಗುತ್ತೆ. ಪದ್ಮಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ದ್ವಾದಶಿ ಮಿಶ್ರಿತ ಏಕಾದಶಿ ಆಚರಿಸಲು ಯೋಗ್ಯವಾದ ದಿನವೆಂದು ಹೇಳಲಾಗಿದೆ. ಆದ್ದರಿಂದ ಈ ಬಾರಿ ಜುಲೈ 11ಕ್ಕೆ ಶನಿವಾರದ ದಿನವೇ ಯೋಗಿನಿ ಏಕಾದಶಿಯನ್ನ ಆಚರಿಸಬೇಕು. ಅನ್ನವನ್ನು 10ನೆಯ ತಾರೀಕು ಆಹಾರದಲ್ಲಿ ಸೇರಿಸಬೇಡಿ. 11ನೆಯ ತಾರೀಕು ಯಾವುದೇ ಕಾರಣಕ್ಕೂ ಅನ್ನವನ್ನು ಸ್ವೀಕರಿಸಬೇಡಿ. ಸಂಪೂರ್ಣ ದಿನ ಉಪವಾಸವಿರಿ. 12ನೆಯ ತಾರೀಕು ಭಾನುವಾರ ಪಾರಣ ಸಮಯ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆ 34 ನಿಮಿಷ. ಜ್ಯೇಷ್ಠ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಹೆಸರಿನಲ್ಲೇ ಯೋಗವಿರುವ ಕಾರಣ ಈ ಏಕಾದಶಿಯನ್ನು ಆಚರಿಸಿದರೆ, ವ್ರತಕಥೆಯನ್ನ ಕೇಳಿದರೆ ಸಕಲ ಯೋಗಗಳು ಪ್ರಾಪ್ತಿಯಾಗುತ್ತೆ. 1000 ಗೋದಾನ ಮಾಡಿದ ಫಲದ ಜೊತೆಗೆ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಕಷ್ಟಗಳೆಲ್ಲ ದೂರವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ನೀವು ನೋಡಬಹುದು. ಶನಿವಾರದ ದಿನ ಕೂಡಿ ಬಂದಿರುವ ಏಕಾದಶಿ ಎಂದು ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಹಳದಿ ಬಣ್ಣದ ಪುಷ್ಪಗಳು ಹಾಗೂ ತುಳಸಿ ಮಾಲೆಯಿಂದ ಅಲಂಕಾರ ಮಾಡಿಕೊಳ್ಳಿ. ಮನೆಯಲ್ಲಿ ವಿಷ್ಣು ದೇವರ ವಿಗ್ರಹ ಇತ್ತು ಅನ್ನೋದಾದರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ವಿಷ್ಣು ದೇವರ ಮುಂದೆ 3 ಬತ್ತಿಗಳನ್ನ ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಾರಾಧನೆ ಮಾಡಿಕೊಳ್ಳಿ. ಪೂಜೆ ಮಾಡಬೇಕಾದ್ರೆ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡರೆ ತುಂಬಾ ಉತ್ತಮ. ಈ ದಿನ ಒಂದು ವಿಳ್ಯದೆಲೆಯ ಮೇಲೆ ಓಂ ವಿಷ್ಣುವೇ ನಮಃ ಎಂದು ಗಂಧಕ್ಕೆ ಸ್ವಲ್ಪ ನೀರನ್ನು ಅಥವಾ ಗಂಗಾಜಲವನ್ನು ಬೆರೆಸಿ ಆ ಹಸಿ ಗಂಗದಿಂದ ಬರೆಯಬೇಕು. ನಂತರ ಏಕಾದಶಿ ಪೂರ್ತಿ ದಿನ ಆ ವಿಳೆದೆಲೆಯನ್ನು ವಿಷ್ಣು ದೇವರ ಮುಂದೆ ಮನಸ್ಸಿನ ಕೋರಿಕೆಗಳನ್ನ ಹೇಳಿಕೊಳ್ಳಬೇಕು. ಮರುದಿನ ದ್ವಾದಶಿಯ ದಿನ ಬೆಳಿಗ್ಗೆ ಮತ್ತೆ ಪೂಜೆ ಮಾಡಿ ಒಂದು ಹಳದಿ ಬಣ್ಣದ ಬಟ್ಟೆಗೆ ಆ ವಿಳೆದೆಲೆಯನ್ನ ಹಾಕಿ ಹಣವಿಡುವಂತಹ ಜಾಗದಲ್ಲಿ ಎತ್ತಿಡಬೇಕು. ಇದರಿಂದ ಹಣದ ಸಮಸ್ಯೆ, ವಿದ್ಯೆ, ಉದ್ಯೋಗ, ವ್ಯಾಪಾರದ ಕಷ್ಟ, ಕುಟುಂಬ, ಆರೋಗ್ಯದ ಸಮಸ್ಯೆಗಳೆಲ್ಲ ಬಹು ಬೇಗನೆ ದೂರವಾಗುತ್ತೆ. ಅಖಂಡ ವಿಷ್ಣು ಕೃಪೆ ಸಿಗುತ್ತೆ. 1 ವರ್ಷದ ನಂತರ ಆ ವಿಳೆದೆಲೆಯನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು ಅಥವಾ ಅರಳಿ ಮರದ ಕೆಳಗೆ ಇಟ್ಟು ಬರಬೇಕು. ಈ ದಿನ ಸಕಲ ಇಷ್ಟಾರ್ಥ ಸಿದ್ಧಿಗೆ ಬಾಳೆ ಸಸಿಯನ್ನ ಪೂಜಿಸಿ ಬಾಳೆ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡಿ. ಇದರಿಂದ ಮದುವೆ, ಸಂತಾನ, ಹಣದ ಸಮಸ್ಯೆ, ಸಾಲದ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ತೀರಿ ಹೋಗುತ್ತೆ. ಮನೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಯಾವಾಗಲಾದರೂ ಸರಿ ತುಳಸಿ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಓಂ ವಿಷ್ಣುವೇ ನಮಃ ಎಂದು ಹೇಳಿಕೊಳ್ಳಿ. ಯಾವ ಪೂಜೆ, ಉಪವಾಸ, ವ್ರತವನ್ನ ಮಾಡಲಾಗದಿದ್ದವರು ಓಂ ಶ್ರೀ ವಿಷ್ಣುವೇ ಚ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎಂಬ ಶಕ್ತಿಶಾಲಿ ವಿಷ್ಣು ಗಾಯತ್ರಿ ಮಂತ್ರವನ್ನು 21 ಬಾರಿ ಹೇಳಿಕೊಳ್ಳಿ. ಇನ್ನು ಈ ದಿನದ ವ್ರತಕಥೆ ಏನು ಅಂತ ನೋಡೋದಾದ್ರೆ, ಸಾಕ್ಷಾತ್ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಈ ಯೋಗಿನಿ ಏಕಾದಶಿಯ ಮಹತ್ವವನ್ನು, ಏಕಾದಶಿಯ
ಮಹಿಮೆಯನ್ನು ಹೀಗೆ ಹೇಳುತ್ತಾನೆ. ಮಹಾಪಾಪಗಳನ್ನು ಕೂಡ ದೂರ ಮಾಡುವ ಒಂದು ಏಕಾದಶಿ ಇದೆ. ಆ ಏಕಾದಶಿಯ ಹೆಸರು ಯೋಗಿನಿ ಏಕಾದಶಿ. ಅಲಕ ಎಂಬ ಪಟ್ಟಣದಲ್ಲಿ ಕುಬೇರನೆಂಬ ರಾಜನು ಶಿವಭಕ್ತನಾಗಿದ್ದ. ಶಿವನ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ನಿತ್ಯವೂ ಮಾಡುತ್ತಿದ್ದ. ಕುಬೇರ ಮಾಡುವ ಶಿವ ಪೂಜೆಗೋಸ್ಕರ ಹೂಗಳನ್ನು ತರಲು ಹೇಮಮಾಲಿ ಎಂಬ ತೋಟಗಾರನಿದ್ದನು. ಆ ತೋಟಗಾರನಿಗೆ ವಿಶಾಲಾಕ್ಷಿ ಎಂಬ ಪತ್ನಿ ಇದ್ದಳು. ಅವಳು ಬಹು ಸುಂದರಿಯೂ ಆಗಿದ್ದಳು. ಹೇಮಮಾಲಿ ಆಕೆಯ ಮೋಹಪಾಶದಲ್ಲಿ ಬಿದ್ದು ಕಾಮಪೀಡಿತನಾಗಿದ್ದ. ಹೀಗೆ ಒಂದು ದಿನ ನಿತ್ಯದಂತೆ ಕುಬೇರ ಮಾಡುವ ಶಿವ ಪೂಜೆಗೆ ಹೂಗಳನ್ನು ತರಲು ಮಾನಸ ಸರೋವರಕ್ಕೆ ಹೋಗಿ ಹೂಗಳನ್ನು ತಂದನು. ಆದರೆ ಪತ್ನಿಯ ಮುಖ ನೋಡಿದ ಕ್ಷಣ ಮೋಹಿತನಾಗಿ ಹೂಗಳನ್ನು ಕುಬೇರನಿಗೆ ತಲುಪಿಸದೆ ಮನೆಯಲ್ಲೇ ಉಳಿದುಕೊಳ್ಳುತ್ತಾನೆ. ಅತ್ತ ಕುಬೇರನು ಪೂಜೆಯಲ್ಲಿ ಆಗಲೇ ಕುಳಿತಿದ್ದನು. ತೋಟಗಾರ ಬರುವ ದಾರಿಯನ್ನೇ ಕಾದು ಮಧ್ಯಾಹ್ನವಾಯಿತು. ಕುಬೇರ ಕೋಪದಿಂದ ತನ್ನ ದೂತರನ್ನು ಹೇಮಮಾಲಿಯ ಮನೆಗೆ ಕಳಿಸಿದನು. ಹೇಮಮಾಲಿ ತನ್ನ ಪತ್ನಿಯೊಂದಿಗೆ ಕ್ರೀಡಿಸುತ್ತಾ ಕುಳಿತಿರುವ ವಿಷಯವನ್ನ ಕೇಳಿ ಕುಬೇರನ ಕಣ್ಣು ಕೆಂಪಾದವು. ಸಿಟ್ಟು ಹೆಚ್ಚಾಯಿತು. ಹೇಮಮಾಲಿಯನ್ನು ಕರೆಸಿ, ಎಲೈ ಪಾಪಾತ್ಮನೆ, ದುಷ್ಟನೆ, ದುರಾಚಾರಿಯೇ, ದೇವರ ಪೂಜೆಗೆ ಹೂಗಳನ್ನ ಕೊಡದೆ ನಿನ್ನ ಕೆಲಸ ಮರೆತಿದ್ದಕ್ಕೆ ನಿನಗೆ ನಿನ್ನ ಪತ್ನಿ ವಿಯೋಗವಾಗಿ ನಿನ್ನ ಮೈಗೆ ಶ್ವೇತಕುಷ್ಠವಾಗಲಿ, ಕೆಟ್ಟ ಸ್ಥಳದಲ್ಲಿ ಹೋಗಿ ಬೀಳು. ಕುಬೇರನ ಈ ಶಾಪ ಕೇಳಿ ತಕ್ಷಣ ಮೈಯೆಲ್ಲ ಶ್ವೇತವಾಗಿ ಸ್ಥಾನಭ್ರಷ್ಟನಾಗಿ ಅರಣ್ಯದಲ್ಲಿ ಹೋಗಿ ಹೇಮಮಾಲಿ ಬೀಳುತ್ತಾನೆ. ಅವನಿಗೆ ಅರಣ್ಯದಲ್ಲಿ ಅನ್ನ ನೀರು ಸಿಗದೆ ರಾತ್ರಿ ನಿದ್ರೆ ಇಲ್ಲದೆ ಮಳೆ ಬಿಸಿಲಿನಿಂದ ಹಸಿವಿನಿಂದ ಬಳಲಿ ಹೋಗುತ್ತಾನೆ. ನಡೆದು ನಡೆದು ಕೊನೆಗೆ ಹಿಮಾಲಯ ಪರ್ವತಕ್ಕೆ ಬಂದು ತಲುಪುತ್ತಾನೆ. ಅಲ್ಲಿ ಹೇಮಮಾಲಿಗೆ ಮಾರ್ಕಂಡೇಯರ ದರ್ಶನವಾಗುತ್ತೆ. ಆಗ ಋಷಿಮುನಿಗಳು ನಿನ್ನ ಪರಿಸ್ಥಿತಿಗೆ ಕಾರಣ ಏನು, ನೀನ್ಯಾರು ಎಂದು ಪ್ರಶ್ನಿಸಿದಾಗ, ನಾನು ದಕ್ಷ ರಾಜ ಕುಬೇರನ ಸೇವಕ. ನಾನು ದಿನವೂ ಶಿವಪೂಜೆಗೆ ಹೂಗಳನ್ನು ಕುಬೇರನಿಗೆ ಮಾನಸ ಸರೋವರದಿಂದ ತಂದುಕೊಡುತ್ತಿದ್ದೆ. ಒಂದು ದಿನ ನಾನು ಕಾಮಾಸಕ್ತನಾಗಿ ಪತ್ನಿಯ ಜೊತೆ ಕಾಲ ಕಳೆದು ಹೂಗಳನ್ನು ಕೊಡಲು ಮರೆತೆ. ಇದರಿಂದ ಕುಬೇರ ನನಗೆ ಶಾಪ ನೀಡಿದ್ದಾನೆ. ನನಗೆ ಪತ್ನಿ ವಿಯೋಗವಾಗಿ ನನ್ನ ದೇಹಕ್ಕೆ ಕುಷ್ಠರೋಗ ಬಂದಿದೆ. ನಂತರ ಅರಣ್ಯದಲ್ಲಿ ಬಂದು ಬಿದ್ದಿದ್ದೇನೆ. ಪೂರ್ವ ಪುಣ್ಯದಿಂದ ನನಗೆ ನಿಮ್ಮ ದರ್ಶನವಾಗಿದೆ. ನನ್ನನ್ನು ಈ ಶಿಕ್ಷೆಯಿಂದ ಪಾಪದಿಂದ ದೂರ ಮಾಡಲು ಏನಾದರೂ ದಾರಿ ತೋರಿ ಎಂದಾಗ ಮಾರ್ಕಂಡೇಯ ಮುನಿಗಳು, ನೀನು ನನಗೆ ಸತ್ಯವನ್ನೇ ಹೇಳಿದ್ದೀಯಾ, ಅಪರಾಧವನ್ನು ಮುಚ್ಚಿಡಲಿಲ್ಲ. ನಿನ್ನ ಪಾಪ ಕಳೆಯುವುದಕ್ಕೆ ಒಂದು ವ್ರತವನ್ನ ಹೇಳುತ್ತೇನೆ ಕೇಳು. ಜ್ಯೇಷ್ಠ ಕೃಷ್ಣ ಪಕ್ಷದಲ್ಲಿಯ ಯೋಗಿನಿ ಏಕಾದಶಿಯ ವ್ರತವನ್ನ ನೀನು ಮಾಡು. ಈ ವ್ರತದ ಪುಣ್ಯ ಫಲದಿಂದ ನಿನ್ನ ಕುಷ್ಠರೋಗವು ದೂರವಾಗುತ್ತದೆ. ಮುನಿಗಳ ಮಾತಿನಿಂದ ಹೇಮಮಾಲಿಗೆ ಸಂತೋಷವಾಗುತ್ತೆ. ಮುನಿಗಳ ಮಾತಿನಂತೆ ಶ್ರದ್ಧೆಯಿಂದ ಯೋಗಿನಿ ಏಕಾದಶಿಯನ್ನು ನಿಯಮಾನುಸಾರ ಹೇಮಮಾಲಿಯು ಆಚರಿಸುತ್ತಾನೆ. ಇದರ ಫಲವಾಗಿ ಆತನಿಗೆ ಕುಷ್ಠರೋಗ ದೂರವಾಗುತ್ತೆ. ಮೊದಲಿನಂತೆ ದಿವ್ಯ ದೇಹವನ್ನ ಹೊಂದುತ್ತಾನೆ. ದೂರವಾದ ಪತ್ನಿ ಮತ್ತೆ ಹೇಮಮಾಲಿಗೆ ಸಿಗುತ್ತಾಳೆ. ತನ್ನ ತಪ್ಪನ್ನು ಅರಿತು ಏಕಾದಶಿ ಆಚರಿಸಿ ಹೇಮಮಾಲಿಯು ಸುಖ ಜೀವನವನ್ನ ಮತ್ತೆ ಪಡೆಯುತ್ತಾನೆ. ಯೋಗವನ್ನು ಮತ್ತೆ ತಂದುಕೊಟ್ಟಂತಹ ಏಕಾದಶಿ ಇದಾಗಿದ್ದು, ವಿಷ್ಣು ನಾಮಸ್ಮರಣೆ ಮಾಡಿದರೆ ಶಿವನು ಕೂಡ ಒಲಿಯುತ್ತಾನೆ. 88,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಷ್ಟು ಪುಣ್ಯಫಲ ಈ ಯೋಗಿನಿ ಏಕಾದಶಿ ಆಚರಿಸಿದರೆ, ಈ ಕಥೆಯನ್ನ ಕೇಳಿದರೆ ಪ್ರಾಪ್ತಿಯಾಗುತ್ತೆ. ಮಹಾಪಾಪಗಳನ್ನ ಈ ಏಕಾದಶಿಯು ಸುಟ್ಟು ಭಸ್ಮ ಮಾಡುತ್ತೆ. 1000 ಗೋದಾನ ಮಾಡಿದ ಪುಣ್ಯವು ಈ ಕಥೆಯನ್ನ ಕೇಳಿದರೆ ಅಥವಾ ಓದಿದರೆ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ಯೋಗಿನಿ ಏಕಾದಶಿಯನ್ನ ಯಾವ ದಿನ ಆಚರಿಸಬೇಕು, ವ್ರತಕತೆ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ವಿಡಿಯೋಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಓಂ ಶ್ರೀ ಮಹಾವಿಷ್ಣು ಅಂತ ಬರೆದು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೆ ಸಿಗೋಣ. ಧನ್ಯವಾದ ಸ್ನೇಹಿತರೆ.